ಹೋಟೆಲ್ ಉದ್ಯಮಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ರಾಜ್ಯದ ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗೆ ಅಸ್ತು ಅಂತ ಹೇಳಿದ್ದಾರೆ. ರಾಜ್ಯದ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನಿರ್ಧಾರಕ್ಕೆ ಹೋಟೆಲ್ ಸಂಘ ಸಿಡಿಮಿಡಿಗೊಂಡಿದೆ. ಇಂದು ಸಂಜೆ 5 ಗಂಟೆಗೆ ತುರ್ತು ಸಭೆಯನ್ನ ಹೋಟೆಲ್ ಸಂಘ ಕರೆದಿದೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಅವರಿಗೆ ಎಲ್ಲಿ ಸಾರುತ್ತೆ? ದಿನಕ್ಕೆ ಪ್ರತಿನಿತ್ಯ 1 ರಿಂದ 2 ಸಿಲಿಂಡರ್ಗಳನ್ನ ಒಂದೊಂದು ಹೋಟೆಲ್ಗಳು ಬಳಸ್ತಾ ಇದ್ದಾವೆ. ಸದ್ಯ ಸಿಲಿಂಡರ್ ಸಿಗದೆ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳು ಇಂದೋ ನಾಳೆಯೋ ಬೀಗವನ್ನು ಹಾಕೇ ಬಿಡ್ತಾವೆ. ಹೀಗಿರುವಾಗ 1,000 ಸಿಲಿಂಡರ್ ಅನ್ನ ನೀವು ಹೋಟೆಲ್ಗಳಿಗೆ ಕೊಟ್ರೆ ಅರೆಕಾಸಿನ ಮಜ್ಜಿಗೆ ಎಲ್ಲಿ ಸಾಲುತ್ತೆ ಅವರಿಗೆ? ಹೀಗಾಗಿ ಹೋಟೆಲ್ ಉದ್ಯಮ ಈಗ ಒಂದು ರೀತಿಯಲ್ಲಿ ಬಹಳ ಸಂಕಷ್ಟದಲ್ಲಿದೆ. ಪೂರೈಕೆ ಆಗದೆ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಕಂಗಾಲಾಗಿದ್ದಾರೆ. ಇವತ್ತು ಹೋಟೆಲ್ ಸಂಘದ ಮೀಟಿಂಗ್ ಕೂಡ ಇದೆ. ಮುಂದೇನ್ ಮಾಡ್ತಾರೆ ತೀರ್ಮಾನ ಕಾದು ನೋಡಬೇಕು. ಇದು ಗ್ಯಾಸ್ ಎಮರ್ಜೆನ್ಸಿ. ಇದು ಹೋಟೆಲ್ ಮಾಲೀಕರ ಸಂಘದ ತುರ್ತು ಸಭೆ ಇದೆ ಸಂಜೆ 5 ಗಂಟೆಗೆ. ತುರ್ತು ಸಭೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬೇಕಾಗಿರೋದು ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿರೋದ್ರಿಂದಾಗಿ ಒಂದೊಂದು ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಪ್ರತಿದಿನ ಬೇಕು. ಹೋಟೆಲ್ ಉದ್ಯಮಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ರಾಜ್ಯದ ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗೆ ಅಸ್ತು ಅಂತ ಹೇಳಿದ್ದಾರೆ. ರಾಜ್ಯದ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನಿರ್ಧಾರಕ್ಕೆ ಹೋಟೆಲ್ ಸಂಘ ಸಿಡಿಮಿಡಿಗೊಂಡಿದೆ. ಇಂದು ಸಂಜೆ 5 ಗಂಟೆಗೆ ತುರ್ತು ಸಭೆಯನ್ನ ಹೋಟೆಲ್ ಸಂಘ ಕರೆದಿದೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಅವರಿಗೆ ಎಲ್ಲಿ ಸಾರುತ್ತೆ? ದಿನಕ್ಕೆ ಪ್ರತಿನಿತ್ಯ 1 ರಿಂದ 2 ಸಿಲಿಂಡರ್ಗಳನ್ನ ಒಂದೊಂದು ಹೋಟೆಲ್ಗಳು ಬಳಸ್ತಾ ಇದ್ದಾವೆ. ಸದ್ಯ ಸಿಲಿಂಡರ್ ಸಿಗದೆ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳು ಇಂದೋ ನಾಳೆಯೋ ಬೀಗವನ್ನು ಹಾಕೇ ಬಿಡ್ತಾವೆ. ಹೀಗಿರುವಾಗ 1,000 ಸಿಲಿಂಡರ್ ಅನ್ನ ನೀವು ಹೋಟೆಲ್ಗಳಿಗೆ ಕೊಟ್ರೆ ಅರೆಕಾಸಿನ ಮಜ್ಜಿಗೆ ಎಲ್ಲಿ ಸಾಲುತ್ತೆ ಅವರಿಗೆ? ಹೀಗಾಗಿ ಹೋಟೆಲ್ ಉದ್ಯಮ ಈಗ ಒಂದು ರೀತಿಯಲ್ಲಿ ಬಹಳ ಸಂಕಷ್ಟದಲ್ಲಿದೆ. ಪೂರೈಕೆ ಆಗದೆ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಕಂಗಾಲಾಗಿದ್ದಾರೆ. ಇವತ್ತು ಹೋಟೆಲ್ ಸಂಘದ ಮೀಟಿಂಗ್ ಕೂಡ ಇದೆ. ಮುಂದೇನ್ ಮಾಡ್ತಾರೆ ತೀರ್ಮಾನ ಕಾದು ನೋಡಬೇಕು. ಇದು ಗ್ಯಾಸ್ ಎಮರ್ಜೆನ್ಸಿ. ಇದು ಹೋಟೆಲ್ ಮಾಲೀಕರ ಸಂಘದ ತುರ್ತು ಸಭೆ ಇದೆ ಸಂಜೆ 5 ಗಂಟೆಗೆ. ತುರ್ತು ಸಭೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬೇಕಾಗಿರೋದು ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿರೋದ್ರಿಂದಾಗಿ ಒಂದೊಂದು ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಪ್ರತಿದಿನ ಬೇಕು. ಹೋಟೆಲ್ ಉದ್ಯಮಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ರಾಜ್ಯದ ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗೆ ಅಸ್ತು ಅಂತ ಹೇಳಿದ್ದಾರೆ. ರಾಜ್ಯದ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನಿರ್ಧಾರಕ್ಕೆ ಹೋಟೆಲ್ ಸಂಘ ಸಿಡಿಮಿಡಿಗೊಂಡಿದೆ. ಇಂದು ಸಂಜೆ 5 ಗಂಟೆಗೆ ತುರ್ತು ಸಭೆಯನ್ನ ಹೋಟೆಲ್ ಸಂಘ ಕರೆದಿದೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದಾವೆ. ಅವರಿಗೆ ಎಲ್ಲಿ ಸಾರುತ್ತೆ? ದಿನಕ್ಕೆ ಪ್ರತಿನಿತ್ಯ 1 ರಿಂದ 2 ಸಿಲಿಂಡರ್ಗಳನ್ನ ಒಂದೊಂದು ಹೋಟೆಲ್ಗಳು ಬಳಸ್ತಾ ಇದ್ದಾವೆ. ಸದ್ಯ ಸಿಲಿಂಡರ್ ಸಿಗದೆ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳು ಇಂದೋ ನಾಳೆಯೋ ಬೀಗವನ್ನು ಹಾಕೇ ಬಿಡ್ತಾವೆ. ಹೀಗಿರುವಾಗ 1,000 ಸಿಲಿಂಡರ್ ಅನ್ನ ನೀವು ಹೋಟೆಲ್ಗಳಿಗೆ ಕೊಟ್ರೆ ಅರೆಕಾಸಿನ ಮಜ್ಜಿಗೆ ಎಲ್ಲಿ ಸಾಲುತ್ತೆ ಅವರಿಗೆ? ಹೀಗಾಗಿ ಹೋಟೆಲ್ ಉದ್ಯಮ ಈಗ ಒಂದು ರೀತಿಯಲ್ಲಿ ಬಹಳ ಸಂಕಷ್ಟದಲ್ಲಿದೆ. ಪೂರೈಕೆ ಆಗದೆ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಕಂಗಾಲಾಗಿದ್ದಾರೆ. ಇವತ್ತು ಹೋಟೆಲ್ ಸಂಘದ ಮೀಟಿಂಗ್ ಕೂಡ ಇದೆ. ಮುಂದೇನ್ ಮಾಡ್ತಾರೆ ತೀರ್ಮಾನ ಕಾದು ನೋಡಬೇಕು. ಇದು ಗ್ಯಾಸ್ ಎಮರ್ಜೆನ್ಸಿ. ಇದು ಹೋಟೆಲ್ ಮಾಲೀಕರ ಸಂಘದ ತುರ್ತು ಸಭೆ ಇದೆ ಸಂಜೆ 5 ಗಂಟೆಗೆ. ತುರ್ತು ಸಭೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬೇಕಾಗಿರೋದು ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿರೋದ್ರಿಂದಾಗಿ ಒಂದೊಂದು ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಪ್ರತಿದಿನ ಬೇಕು. ಹೋಟೆಲ್ ಉದ್ಯಮಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ರಾಜ್ಯದ ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗೆ ಅಸ್ತು ಅಂತ ಹೇಳಿದ್ದಾರೆ.
ರಾಜ್ಯದ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನಿರ್ಧಾರಕ್ಕೆ ಹೋಟೆಲ್ ಸಂಘ ಸಿಡಿಮಿಡಿಗೊಂಡಿದೆ. ಇಂದು ಸಂಜೆ 5 ಗಂಟೆಗೆ ತುರ್ತು ಸಭೆಯನ್ನ ಹೋಟೆಲ್ ಸಂಘ ಕರೆದಿದೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದಾವೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದಾವೆ. ಅವರಿಗೆ ಎಲ್ಲಿ ಸಾರುತ್ತೆ? ದಿನಕ್ಕೆ ಪ್ರತಿನಿತ್ಯ 1 ರಿಂದ 2 ಸಿಲಿಂಡರ್ಗಳನ್ನ ಒಂದೊಂದು ಹೋಟೆಲ್ಗಳು ಬಳಸ್ತಾ ಇದ್ದಾವೆ. ಸದ್ಯ ಸಿಲಿಂಡರ್ ಸಿಗದೆ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾವೆ. ಇನ್ ಕೆಲವು ಹೋಟೆಲ್ಗಳು ಇಂದೋ ನಾಳೆಯೋ ಬೀಗವನ್ನು ಹಾಕೇ ಬಿಡ್ತಾವೆ. ಹೀಗಿರುವಾಗ 1,000 ಸಿಲಿಂಡರ್ ಅನ್ನ ನೀವು ಹೋಟೆಲ್ಗಳಿಗೆ ಕೊಟ್ರೆ ಅರೆಕಾಸಿನ ಮಜ್ಜಿಗೆ ಎಲ್ಲಿ ಸಾಲುತ್ತೆ ಅವರಿಗೆ? ಹೀಗಾಗಿ ಹೋಟೆಲ್ ಉದ್ಯಮ ಈಗ ಒಂದು ರೀತಿಯಲ್ಲಿ ಬಹಳ ಸಂಕಷ್ಟದಲ್ಲಿದೆ. ಪೂರೈಕೆ ಆಗದೆ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಕಂಗಾಲಾಗಿದ್ದಾರೆ. ಇವತ್ತು ಹೋಟೆಲ್ ಸಂಘದ ಮೀಟಿಂಗ್ ಕೂಡ ಇದೆ. ಮುಂದೇನ್ ಮಾಡ್ತಾರೆ ತೀರ್ಮಾನ ಕಾದು ನೋಡಬೇಕು. ಇದು ಗ್ಯಾಸ್ ಎಮರ್ಜೆನ್ಸಿ. ಇದು ಹೋಟೆಲ್ ಮಾಲೀಕರ ಸಂಘದ ತುರ್ತು ಸಭೆ ಇದೆ ಸಂಜೆ 5 ಗಂಟೆಗೆ. ತುರ್ತು ಸಭೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬೇಕಾಗಿರೋದು ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿರೋದ್ರಿಂದಾಗಿ ಒಂದೊಂದು ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಪ್ರತಿದಿನ ಬೇಕು. ಹೋಟೆಲ್ ಉದ್ಯಮಿಗಳಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ರಾಜ್ಯದ ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ಗೆ ಅಷ್ಟು ಅಂತ ಹೇಳಿದ್ದಾರೆ. ರಾಜ್ಯದ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನಿರ್ಧಾರಕ್ಕೆ ಹೋಟೆಲ್ ಸಂಘ ಸಿಡಿಮಿಡಿಗೊಂಡಿದೆ. ಇಂದು ಸಂಜೆ 5 ಗಂಟೆಗೆ ತುರ್ತು ಸಭೆಯನ್ನ ಹೋಟೆಲ್ ಸಂಘ ಕರೆದಿದೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದಾವೆ. ಬೆಂಗಳೂರಿನಲ್ಲಿ 48,000ಕ್ಕೂ ಹೆಚ್ಚು ಹೋಟೆಲ್ಗಳಿದಾವೆ. ಅವರಿಗೆ ಎಲ್ಲಿ ಸಾರುತ್ತೆ? ದಿನಕ್ಕೆ ಪ್ರತಿನಿತ್ಯ 1 ರಿಂದ 2 ಸಿಲಿಂಡರ್ಗಳನ್ನ ಒಂದೊಂದು ಹೋಟೆಲ್ಗಳು ಬಳಸ್ತಾ ಇದ್ದಾವೆ. ಸದ್ಯ ಸಿಲಿಂಡರ್ ಸಿಗದೆ ಕೆಲ ಹೋಟೆಲ್ಗಳು ಬೀಗ ಹಾಕಿದ್ದಾವೆ. ಇನ್ ಕೆಲವು ಹೋಟೆಲ್ಗಳು ಇಂದೋ ನಾಳೆಯೋ ಬೀಗವನ್ನು ಹಾಕೇ ಬಿಡ್ತಾವೆ. ಹೀಗಿರುವಾಗ 1,000 ಸಿಲಿಂಡರ್ ಅನ್ನ ನೀವು ಹೋಟೆಲ್ಗಳಿಗೆ ಕೊಟ್ರೆ ಅರೆಕಾಸಿನ ಮಜ್ಜಿಗೆ ಎಲ್ಲಿ ಸಾಲುತ್ತೆ ಅವರಿಗೆ? ಹೀಗಾಗಿ ಹೋಟೆಲ್ ಉದ್ಯಮ ಈಗ ಒಂದು ರೀತಿಯಲ್ಲಿ ಬಹಳ ಸಂಕಷ್ಟದಲ್ಲಿದೆ. ಪೂರೈಕೆ ಆಗದೆ, ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೆ ಕಂಗಾಲಾಗಿದ್ದಾರೆ. ಇವತ್ತು ಹೋಟೆಲ್ ಸಂಘದ ಮೀಟಿಂಗ್ ಕೂಡ ಇದೆ. ಮುಂದೇನ್ ಮಾಡ್ತಾರೆ ತೀರ್ಮಾನ ಕಾದು ನೋಡಬೇಕು. ಇದು ಗ್ಯಾಸ್ ಎಮರ್ಜೆನ್ಸಿ. ಇದು ಹೋಟೆಲ್ ಮಾಲೀಕರ ಸಂಘದ ತುರ್ತು ಸಭೆ ಇದೆ ಸಂಜೆ 5 ಗಂಟೆಗೆ. ತುರ್ತು ಸಭೆ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಬೇಕಾಗಿರೋದು ಹೆಚ್ಚು ಕಮ್ಮಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿರೋದ್ರಿಂದಾಗಿ ಒಂದೊಂದು ಹೋಟೆಲ್ಗೆ 1 ರಿಂದ 2 ಸಿಲಿಂಡರ್ ಪ್ರತಿದಿನ ಬೇಕು.